ಇರಾನ್ ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ 32ನೇ ದಿನವೂ ಮುಂದುವರೆದಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಬಾಂಬ್ ದಾಳಿ ಮಾಡಿರುವ ವಿಡಿಯೋವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಇರಾನ್ನ ಇಸ್ಫಹಾನ್ನಲ್ಲಿ ಅಮೆರಿಕ ಸೇನೆ ಬಾಂಬ್ ದಾಳಿ ನಡೆಸಿದ್ದು ಇಡೀ ಪ್ರದೇಶ ಹೊತ್ತಿ ಉರಿದಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ವಿಶ್ವದಾದ್ಯಂತ ತೈಲ ಸಮಸ್ಯೆ ಉಂಟಾಗಿದೆ. ಇರಾನ್ ಹರ್ಮುಜ್ ಬಂದ್ ಮಾಡಿದ್ದು ಇದೀಗ ಹರ್ಮುಜ್ ದಾಟುವ ಹಡಗುಗಳಿಗೆ ಟೋಲ್ ವಿಧಿಸುವುದಕ್ಕೆ ಇರಾನ್ ಮುಂದಾಗಿದೆ. ಸಂಸದೀಯ ಭದ್ರತಾ ಆಯೋಗ ಟೋಲ್ ವಿಧಿಸಲು ಅನುಮೋದನೆಯನ್ನ ಕೊಟ್ಟಿದ್ದು ಅಮೆರಿಕ ಇಸ್ರೇಲ್ ಹಡಗುಗಳಿಗೆ ಸಂಚಾರ ನಿಷೇಧಿಸಿದೆ. ಈ ಮೂಲಕ ಇರಾನ್ ಕರೆನ್ಸಿ ರಿಯಲ್ನಲ್ಲಿ ವ್ಯವಹಾರಕ್ಕೆ ಸಜ್ಜಾಗ್ತಿದೆ. ಇರಾನ್ ಯುದ್ಧ ಮುಂದುವರಿಸಬೇಕು ಅಂತ ರಷ್ಯಾ ಬಯಸ್ತಾ ಇದೆ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿಕೆ ನೀಡಿದ್ದಾರೆ. ಅಮೆರಿಕ ಇಸ್ರೇಲ್ ಮೇಲಿನ ಯುದ್ಧ ನಿಲ್ಲಲೇಬಾರದು, ರಷ್ಯಾ ಯುದ್ಧ ಮುಂದುವರಿಲೇಬೇಕು ಅಂತ ಹೇಳಿದ್ದಾರೆ. ಇರಾನ್ ಯುದ್ಧಕ್ಕೆ ರಷ್ಯಾ ಬೆಂಬಲ ಸೂಚಿಸ್ತಾ ಇದೆ ಅಂತ ಹೇಳಿದರು. ಯುದ್ಧದಿಂದಾಗಿ ಚಿಕ್ಕಮಗಳೂರಲ್ಲೂ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ನಗರದ ಮಹಾರುದ್ರ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂಭಾಗ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಏಜೆನ್ಸಿಯಲ್ಲಿ ಕೇವಲ 12 ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಇದ್ದು ಶಾಲೆ ಮತ್ತು ಹಾಸ್ಟೆಲ್ ಹೊರತುಪಡಿಸಿ ಬೇರೆ ಯಾರಿಗೂ ಕೊಡ್ತಾ ಇಲ್ಲ. ಹೀಗಾಗಿ ಗ್ರಾಹಕರು ಸಿಲಿಂಡರ್ ಸಿಗದೆ ಪರದಾಡ್ತಿದ್ದಾರೆ. 20 ದಿನಗಳಿಂದ ಗ್ಯಾಸ್ ಬುಕ್ ಮಾಡಿ ಕಾಯ್ತಿದ್ದೇವೆ, ಆದರೆ ಸಿಲಿಂಡರ್ ಸಿಗ್ತಿಲ್ಲ ಅಂತ ಗ್ರಾಹಕರು ಅಳಲು ತೋಡ್ಕೊಂಡಿದ್ದಾರೆ. ಗ್ಯಾಸೇ ಬಂದಿಲ್ಲ, ಇಲ್ಲಿ ಬಂದರೆ ಮನೆ ಹತ್ರ ಬರುತ್ತೆ, ಕಳಿಸ್ತೀವಿ ಬಂದಾಗ ಅಂತ ಹೇಳ್ತಾರೆ. ಬಂದು ನಾವು ಹೋಗೋದೇ ಆಯ್ತು, ಬರೀ ಮನೆ ಹತ್ರನೂ ಬರೋಂಗಿಲ್ಲ, ಇಲ್ಲೂ ಕೊಡೋಂಗಿಲ್ಲ. ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಇವ್ರು ಕೇಳಿದ್ರೆ ಏನು ಹೇಳ್ತಾರೆ? ಮನೆಯಲ್ಲಿ ಭಾರಿ ಕಷ್ಟ ಆಗಿತ್ತು. ಗ್ಯಾಸ್ ಇಲ್ದಲೇ ನಾವು ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಈಗ 15 ಆಯಿತು ಕಟ್ಟಿಗೆ ಒಲೆಯಲ್ಲಿ ಮಾಡೋಕ್ಕಿದೆ. ಈಗ ಇದನ್ನು ಮಾಡೋಕ್ಕೆ ಮನೇಲಿ ಹೆಂಗಸರು ಬೈತಾರೆ, ತರಗೆ ಅಂತಾರೆ. ಇಲ್ಲಿ ಬಂದರೆ ನಮಗೆ ಭಾರಿ ಇತ್ತು. ರಾಮನಗರದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲಿ ಹೋಟೆಲ್ ಮಾಲೀಕರು ಅಡುಗೆ ತಯಾರಿ ಮಾಡ್ತಿದ್ದಾರೆ. 10,000 ಖರ್ಚು ಮಾಡಿ ಕಬ್ಬಿಣದ ಒಲೆ ನಿರ್ಮಾಣ ಮಾಡಿ ಕಟ್ಟಿಗೆ ಬಳಸಿಕೊಂಡೇ ದೋಸೆಗಳನ್ನು ತಯಾರು ಮಾಡ್ತಿದ್ದಾರೆ. ಇನ್ನು ಯುದ್ಧದ ಎಫೆಕ್ಟ್ನಿಂದಾಗಿ ಪ್ರಾಣಿಗಳ ಆಶ್ರಮಕ್ಕೂ ಗ್ಯಾಸ್ ಬಿಸಿ ತಟ್ಟಿದೆ. ಬೆಂಗಳೂರಿನ ಕಗ್ಗಲ್ಲಿಪುರದಲ್ಲಿರುವ ಪ್ರಾಣಿ ಆಶ್ರಮದಲ್ಲಿ ಸೌದೆ ಒಲೆಯನ್ನ ಬಳಸಿ ಅಡುಗೆ ಮಾಡಲಾಗ್ತಾ ಇದೆ. ಗ್ಯಾಸ್ ಸಮಸ್ಯೆಯಿಂದಾಗಿ ಅಡುಗೆ ಮಾಡೋದಕ್ಕೆ ಕಷ್ಟವಾಗ್ತಿದೆ. ಪ್ರಾಣಿಗಳಿಗೆ ಆಹಾರ ಒದಗಿಸೋದಕ್ಕೆ ನಾವು ಹರಸಾಹಸ ಪಡ್ತಿದ್ದೇವೆ, ದಯವಿಟ್ಟು ಜನ ತಮ್ಮ ಕೈಲಾದ ಸಹಾಯ ಮಾಡಿ ಅಂತ ಟ್ರಸ್ಟ್ ಮನವಿ ಮಾಡಿಕೊಂಡಿದೆ. ಇನ್ನು ಗ್ಯಾಸ್ ವ್ಯತ್ಯಯದಿಂದಾಗಿ ಅನೇಕ ಕಡೆಗಳಲ್ಲಿ ಹೋಟೆಲ್ಗೂ ಗ್ಯಾಸ್ ಸಿಗದೆ ಜನರು ಪರದಾಡ್ತಿದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ ಗ್ಯಾಸ್ ಏಜೆನ್ಸಿ ಕಳ್ಳಾಟ ಆಡ್ತಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಗ್ಯಾಸ್ ಬುಕ್ ಮಾಡಿದ್ರೂ ಕೂಡ ಗ್ಯಾಸ್ ಸಿಗದೆ ಜನರು ಪರದಾಡ್ತಿದ್ದಾರೆ. ಬೆಳಗ್ಗೆಯಿಂದಲೇ ಗ್ಯಾಸ್ ಸಿಲಿಂಡರ್ ಪಡೆಯೋದಕ್ಕೆ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾಗಮಂಗಲದ ಸೌಮ್ಯ ಕೇಶವ ದೇಗುಲದ ಮುಂಭಾಗ ಗ್ಯಾಸ್ ಪಡೆಯಲು ಜನ ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ದು, ಇನ್ನು ಬುಕ್ ಆಗಿರೋ ಸಿಲಿಂಡರ್ ಕೊಡದೆ ಏಜೆನ್ಸಿಯವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಜನ ಆರೋಪಿಸುತ್ತಿದ್ದಾರೆ. ಗ್ಯಾಸ್ ಅಭಾವ ಹಿನ್ನೆಲೆ ಕೆಲ ಬಂಕ್ಗಳಲ್ಲಿ ಆಟೋ ಗ್ಯಾಸ್ ದರ ಹೆಚ್ಚಳ ಮಾಡ್ತಿರುವುದಕ್ಕೆ ಆಟೋ ಚಾಲಕರು ರೊಚ್ಚಿಗೆದ್ದಿದ್ದಾರೆ. ಗದಗದಲ್ಲಿ ಬಂಕ್ಗೆ ನುಗ್ಗಿ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಕಾಬಿಟ್ಟಿಯಾಗಿ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿತು. ಯುದ್ಧ ಆರಂಭವಾಗುವ ಮುನ್ನವೇ 65 ರೂಪಾಯಿ ಕೆಜಿ ಇತ್ತು. ಈಗ ಏಕಾಏಕಿ 84.95 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ. ಗ್ಯಾಸ್ ಬಂಕ್ನವರು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಭಾಳಿಂದ ಹೆಚ್ಚಿಗೆ ಆಗ್ಬಿಟ್ಟೈತೆ ಸರ್. ಈಗ ಒಂದು ಗ್ಯಾಸ್ಗೆ ಹೋದ್ರೆ ಸರ್ ಫಸ್ಟ್ ನಾವು ಒಂದು ಸತ ಹಾಕಿಸ್ಬೇಕಂದ್ರೆ 60 ರೂಪಾಯಿ ಐತೆ ಸರ್, 59 ರೂಪಾಯಿ 50 ಪೈಸೆ ಐತೆ ಸರ್. ಈಗ ಒಮ್ಮಿದ್ದೊಮ್ಮಕ್ಲೆ ಅವ್ರು ಏನೋ 4 ರೂಪಾಯಿ ಹೆಚ್ಚಿಗೆ ಮಾಡಿ ಆಮೇಲೆ ಮತ್ತೆ 4 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಹೆಚ್ಚಿಗೆ ಆಗುತ್ತಲ್ಲ ಸರ್. ನಮ್ಮ ಆಟೋದವ್ರಿಗೆ ಭಾಳ ಕಷ್ಟ ಆಗುತ್ತೆ ಸರ್. 4 ರೂಪಾಯಿ ಹೆಚ್ಚಿಗೆ ಆದ್ರೆ ಏನು ಅನ್ಸಂಗಿಲ್ಲ ಸರ್. ಒಮ್ಮಕ್ಲೆ 15 ರೂಪಾಯಿ ಹೆಚ್ಚಿಗೆ ಏರಿಸ್ಬಿಟ್ರೆ ಸರ್, ಅದು ನಮಗೆ ಭಾಳ ತ್ರಾಸ ಆಗ್ಬಿಟ್ಟೈತೆ ಸರ್. ಮೊದಲು 59 ರೂಪಾಯಿ ಲೀಟ್ರ್ ಗ್ಯಾಸ್ ಇತ್ತು, ಆಮ್ಯಾಗ 64 ಆಯ್ತು, ಆಮ್ಯಾಗ 74 ಆಯ್ತು, ಆಮ್ಯಾಗ 84 ಆಯ್ತು. ಈಗ ಒಮ್ಮೆದೊಮ್ಮಕ್ಲೆ 99 9 ಪೈಸೆ ಆಗೈತಿ. ಹಿಂಗಾದ್ರೆ ನಮ್ಮ ಆಟೋದ್ರ ಪರಿಸ್ಥಿತಿ ಯಾರು ಕೇಳೋರು ಯಾರೂ ಇಲ್ಲ. ಅಂಥ ಪರಿಸ್ಥಿತಿ ನಮ್ಗೈತಿ. ಈಗ ನಾವು ಇಷ್ಟೆಲ್ಲ ಕ್ಯೂ ಹಚ್ಕೊಂಡು 1 ತಾಸು ಆಯ್ತು ಇಲ್ಲಿ ನಿಂತು, ಇನ್ನಾದರೂ ಬೋಣಿಗಿಲ್ಲ ನಮ್ಮ ಆಟೋದ್ದು. ಗ್ಯಾಸಿಂಗ್ ರೇಟ್ ಜಾಸ್ತಿ ಆದ್ರೆ ಮೈಲೇಜ್ ಕೊಡೋದು 16 ಮೈಲೇಜ್ ಕೊಡ್ತಾವೆ ನಮ್ಮ ಆಟೋ. 100 ರೂಪಾಯಿ ಗ್ಯಾಸ್ ಹಾಕಿ 15 ಕಿಲೋಮೀಟರ್ಸ್ ಏನು ಉಳಗಿಲ್ಲ. ಹುಬ್ಬಳ್ಳಿಯಲ್ಲೂ ಆಟೋ ಗ್ಯಾಸ್ ಕೊರತೆ ಉಂಟಾಗಿದೆ. 4ಕ್ಕೂ ಹೆಚ್ಚು ಬಂಕ್ಗಳು ಬಂದ್ ಆಗಿದ್ದು, ಇರುವಂತಹ ಬಂಕ್ಗಳಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಮುಗಿಬಿದ್ದಿದ್ದಾರೆ. ಗಿರಣಿ ಚಾಳ್ ಬಳಿಯ ಪ್ರೊಪೆಲ್ ಬಂಕ್ ಬಳಿ ನೂಕುನುಗ್ಗಲು ಉಂಟಾಗಿದ್ದು, ಕೆಲವೆಡೆ ದಿಢೀರ್ ದರ ಕೂಡ ಏರಿಕೆ ಮಾಡಿದ್ದಾರೆ. ದುಬಾರಿ ದರ ಖಂಡಿಸಿ ಆಟೋ ಚಾಲಕರು ಬಂಕ್ ಮಾಲೀಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಧಾರವಾಡದಲ್ಲೂ ಯುದ್ಧದಿಂದಾಗಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದ್ದು ಎಸ್ಎಸ್ಎಲ್ಸಿ ನವೋದಯ ಸೇರಿದಂತೆ ಹಲವು ವಿಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡುವ ಕೇಂದ್ರಗಳು ಸಂಕಷ್ಟಕ್ಕೀಡಾಗಿವೆ. ಹೀಗಾಗಿ ಕೋಚಿಂಗ್ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮಾಲೀಕರು ಇಳಿಸಿದ್ದಾರೆ. 20% ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಇಳಿಸಲಾಗಿದ್ದು ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡೋದಕ್ಕೆ ಸಮಸ್ಯೆ ಆಗಿರುವುದರಿಂದ ಬೇಡಿಕೆ ಇದ್ರೂ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಾಗ್ತಿಲ್ಲ. ಹೀಗಾಗಿ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೋಚಿಂಗ್ ಮಾಲೀಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂಖ್ಯೆಯಲ್ಲಿ ಅಡ್ಮಿಷನ್ ತೊಗೋಬೇಕಪ್ಪ ಅಂತಂದ್ರೆ ಈ LPG ಪೂರೈಕೆದ ಒಂದು ಟೆನ್ಷನ್ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನನ್ನೊಂದು ವಿನಂತಿ ಏನಪ್ಪ ಅಂತಂದರೆ, ನಮ್ಮ ಎಸ್ಪೆಷಲಿ ಈ ವಿದ್ಯಾಕಾಶ ಇರ್ಬೋದು ಅಥವಾ ಈ ಶಿಕ್ಷಣ ಸಂಬಂಧಪಟ್ಟಂಥ ಹಾಸ್ಟೆಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಇಲ್ಲಿ ಧಾರವಾಡದಾಗ ಭಾಳ ಅವ, 2 ಯೂನಿವರ್ಸಿಟಿ ಅವ, 100 ಕಾಂಪಿಟೇಟಿವ್ ಕ್ಲಾಸಸ್ ಅವೆ. ಸೊ ಮತ್ತೊಮ್ಮೆ ಮನವಿ ಮಾಡ್ಕೋತೀನಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಈ ಭಾಗಕ್ಕೆ ಹೆಚ್ಚಿನ ವಾಣಿಜ್ಯ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಿದ್ರೆ ನಾವಿನ್ನು ಇದನ್ನು ಚೆನ್ನಾಗೇ ಮಾಡ್ಕೊಂಡು ಹೋಗ್ಬೋದು. ಸಿಲಿಂಡರ್ ಕಡಿಮೆ ಬಂದಿದ್ದ ಕಾರಣ ನಾವು ಅಡ್ಮಿಷನ್ ತೊಗೋಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಯಿದ್ದೇವೆ. ಏನಾರ ಪೂರೈಕೆ ನಮಗೆ ಭರವಸೆ ಬಂತಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ತೊಗೊಂಡು ಒಳ್ಳೆಯ ಶಿಕ್ಷಣ ಕೊಡಲು ನಾವು ಪ್ರಯತ್ನ ಮಾಡ್ತೀವಿ. ಮಂಡ್ಯದ ನಾಗಮಂಗಲ ಪಟ್ಟಣದಲ್ಲಿ ಗ್ಯಾಸ್ ಏಜೆನ್ಸಿ ಕಳ್ಳಾಟ ಬಯಲಾಗಿದೆ. ಗ್ಯಾಸ್ ಬುಕ್ ಮಾಡಿದ್ರೂ ಗ್ಯಾಸ್ ಸಿಲಿಂಡರ್ ಸಿಗದೆ ಜನರು ಪರದಾಡ್ತಿದ್ದಾರೆ. ಪಟ್ಟಣದ ಸೌಮ್ಯ ಕೇಶವ ದೇಗುಲದ ಮುಂಭಾಗ ಗ್ಯಾಸ್ಗಾಗಿ ಜನರು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆದರೆ ಬುಕ್ ಆಗಿರೋ ಸಿಲಿಂಡರ್ ಜನರಿಗೆ ಕೊಡದೆ ಏಜೆನ್ಸಿಯವರು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ಮಾಡಿದರು. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಈ ವೇಳೆ ಮಾತಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರದ ಬೆಲೆ ಏರಿಕೆಯಿಂದ ಜನ ನರಳುತ್ತಿದ್ದಾರೆ. ಅಚ್ಚೇ ದಿನ ಅಂದ್ರೂ ಈಗ ಕಚ್ಚಾ ದಿನ ಬಂದಿದೆ ಅನ್ಬೇಕಾ? ಟೋಲ್ ದರ ಹೆಚ್ಚಿಸಿದ್ದಾರೆ. ಔಷಧಿಗಳ ಬೆಲೆ ಏರಿಕೆಯಾಗಿದೆ. 12% GST ಹಾಕ್ತಿದ್ದಾರೆ. ಕಬ್ಬಿಣದ ಬೆಲೆ, ಸಿಮೆಂಟ್ ಬೆಲೆ, ಏರ್ ಕಂಡೀಷನರ್, ಕೂಲರ್ 15% ವಿಮಾನದ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ. ಸೌದೆ ಮುಕ್ತ ಭಾರತ ಅಂತ ಹೇಳಿ ರೂಢಿ ಮಾಡಿ ಈಗ ಸಿಟಿ ಹಾಗೂ ಹಳ್ಳಿಯಲ್ಲಿಯೂ ಸೌದೆ ಉಪಯೋಗಿಸುವ ಸ್ಥಿತಿ ಇದೆ. ಕೇಂದ್ರ ಸರ್ಕಾರದ ಸೌದೆ ಭಾಗ್ಯವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ನಾನು ಒಂದೇ ಪ್ರಶ್ನೆ ನಮ್ಮ BJP ನಾಯಕರುಗಳಿಗೆ, ಪ್ರಧಾನಮಂತ್ರಿಯವರಿಗೆ, ಇಲ್ಲಿರುವಂಥ BJP ನಾಯಕರಿಗೆ ಕೇಳೋದು, ಅಚ್ಚೇ ದಿನ ಅಂತ ಹೇಳ್ತಿದ್ರಲ್ಲ, ಏನಾಯ್ತು ಅಚ್ಚೇ ದಿನ? ಏನಂತ ಹೆಸರು ಕರಿಬೇಕು ಅಚ್ಚೇ ದಿನಕ್ಕೆ? ಈಗ ನೆಕ್ಸ್ಟು ಕಚ್ಚಾ ದಿನ ಅಂತ ಕರಿಬೇಕಾ? ಇನ್ನು ಯಾವ್ದಾದ್ರು ಹೆಸರು ಕೊಡ್ಬೇಕಾ? ಅಚ್ಚೇ ದಿನ ಹೋಗಿ ಕಚ್ಚೇ ದಿನ ಬಂತು ಅಂತ ಹೇಳ್ಬೇಕಾ? ಕಚ್ಚಾ ದಿನ ಬಂತು ಅಂತ ಹೇಳ್ಬೇಕಾ? ಜನ ಈಗಾಗಲೇ ಪೆಟ್ರೋಲು, ಡೀಸೆಲ್ಲು ಎಲ್ಲ ಜಾಸ್ತಿ ಆಗೋಗಿದೆ. ಅದನ್ನು ಕೂಡ ಇವತ್ತು ಟೋಲ್ ಪ್ರೈಸ್ ಕೂಡ ಹೈಕ್ ಮಾಡಿದ್ದೀರಿ. ಈಗಾಗಲೇ 22-23 ಸಾವಿರ ಕೋಟಿ ರೂಪಾಯಿ ಈಗ ಕಲೆಕ್ಟ್ಮೆಂಟ್ ಮಾಡಿ. ಇದೇ ವಿಚಾರವಾಗಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಮಾತಾಡಿ, ಕೇಂದ್ರ ಸರ್ಕಾರ ಲೂಟಿ ಮಾಡೋದಕ್ಕೆ ಹೊರಟಿದೆ. ಬೆಲೆ ಏರಿಕೆಯಿಂದ ಜನರಿಗೆ ಸಂಕಷ್ಟ ತಂದಿಟ್ಟಿದೆ. ಜನ ಜೀವನ ಮಾಡೋದಕ್ಕೆ ಪರದಾಡಬೇಕಾಗಿದೆ. ಏಪ್ರಿಲ್ 1ರಿಂದ ಬೆಲೆ ಏರಿಕೆ ಮಾಡ್ತಿದೆ. ಪ್ರತಿ ವರ್ಷ ಏಪ್ರಿಲ್ 1 ಬಂದ್ರೆ ಬೆಲೆ ಏರಿಕೆ ನಿರಂತರವಾಗಿದೆ. ಜನಸಾಮಾನ್ಯರ ಜೇಬಿಗೆ ಬರೆ ಎಳಿತಾ ಇದೆ. ಟೋಲ್ ಹಾಕೋ ಮೂಲಕ ತೆರಿಗೆ ಸಂಗ್ರಹಿಸುತ್ತಿದೆ. ಪ್ರತಿದಿನ 1000 ಕೋಟಿ ಸಂಗ್ರಹ ಮಾಡ್ತಿದೆ. 26,000 ಕೋಟಿ ಟೋಲ್ ಸಂಗ್ರಹ ಮಾಡಿದ್ದು ಕರ್ನಾಟಕ ಜನರನ್ನ ಕೇಂದ್ರ ಲೂಟಿ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. April 1st has become a day of loot, rob and fleece for Modi government and the BJP. BJP-led Belle Erike has become a curse in the life of common man. Highway robbery being committed by BJP by repeated toll tax hikes. BJP and Modi government has collected 23,000 crores from Kannadigas alone in toll taxes. 900 essential drugs and medicines, their price will go up tomorrow. That's what Modi government has decided. ಹೈದರಾಬಾದ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಬರೋಬ್ಬರಿ 21 ಲಕ್ಷ ಮೌಲ್ಯದ 414 ಗ್ಯಾಸ್ ಸಿಲಿಂಡರ್ನ ಸೀಸ್ ಮಾಡಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಪಂಜಾಗುಟ್ಟ ಸ್ಮಶಾನ ಪ್ರದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಶೇಖರಣೆ ಮಾಡಲಾಗಿತ್ತು. ಈ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆ ಪೊಲೀಸರು ದಾಳಿ ಮಾಡಿದ್ದು ಸಿಲಿಂಡರ್ನ ವಶಕ್ಕೆ ಪಡೆದುಕೊಂಡಿದ್ದು ಇದರ ಜೊತೆಗೆ 10 ಮಂದಿಯನ್ನ ಬಂಧಿಸಿದ್ದಾರೆ. ಜೊತೆಗೆ 2 ಲಾರಿ, 2 ಬೊಲೆರೋ, 3 ಆಟೋ ರಿಕ್ಷಾ ವಶಕ್ಕೆ ಪಡೆಯಲಾಗಿದೆ. ಬಿಹಾರದಲ್ಲಿ ಕಾಲ್ತುಳಿತ ಸಂಭವಿಸಿ 8 ಮಂದಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ನಳಂದ ಬಳಿ ಇರೋ ಶೀತಲ ದೇಗುಲದಲ್ಲಿ ಕಾಲ್ತುಳಿತವಾಗಿದ್ದು 8 ಮಂದಿ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೇವರ ದರ್ಶನ ಪಡೆಯೋದಕ್ಕೆ ನೂಕಾಟ ತಳ್ಳಾಟ ಆಗಿದ್ದು ಈ ವೇಳೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಕಾಲ್ತುಳಿತ ಸಂಭವಿಸಿದೆ.
ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಮುಸ್ಲಿಂ ಮುಖಂಡರು ಸಿಡಿದೆದ್ದಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ನಡುವೆಯೇ ಆಕ್ರೋಶ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಮುಸ್ಲಿಂ ನಾಯಕ, ಮುಸ್ಲಿಂ ಪ್ರತಿನಿಧಿ ಅಂದ್ರೆ ಜಮೀರ್. ಸಚಿವ ಜಮೀರ್ ಅಹ್ಮದ್ ಖಾನ್ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ ಕಡೆಗಣಿಸಿದ್ದಾರೆ. ಮಲ್ಲಿಕಾರ್ಜುನ್ಗೆ ಅಪಮಾನ ಮಾಡಿದ್ದಾರೆ ಅಂತ ಪಾದರಾಯನಪುರ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಆರೋಪಿಸಿದ್ದಾರೆ. ಬೆಂಗಳೂರಿನ ಮುಸ್ಲಿಮರೆಲ್ಲ ಸಭೆ ಸೇರಿದ್ದೇವೆ, ದಾವಣಗೆರೆ ಪಾದಯಾತ್ರೆ ಮೂಲಕ ಹೋಗ್ತೇವೆ, ದಾವಣಗೆರೆಯಲ್ಲೇ ಮಲ್ಲಿಕಾರ್ಜುನ್ಗೆ ಮಸಿ ಬಳಿತೇವೆ ಅಂತ ಇಮ್ರಾನ್ ಪಾಷಾ ಹೇಳಿದ್ದಾರೆ. ಈಸ್ ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು, ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈಸ್ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹ್ಮದ್ ಖಾನ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ, ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ನೀಡದ ವಿಚಾರವಾಗಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಅಸಮಾಧಾನಗೊಂಡಿದ್ದಾರೆ. ಮುಸ್ಲಿಮರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತ ಜಮಿಯತ್ ಉಲಾಮಾ ಎ ಕರ್ನಾಟಕದ ಮುಖ್ಯಸ್ಥರಾದ ಮೌಲಾನಾ ಮುಫ್ತಿ ಇಫ್ತಿಖಾರ್ ಅಹ್ಮದ್ ಖಾಸ್ಮಿ ಹೇಳಿದ್ದಾರೆ. ಜನ ಸ್ವತಂತ್ರರಿದ್ದು ಯೋಚಿಸಿ ಸೂಕ್ತ ಅಭ್ಯರ್ಥಿಗೆ ಮತ ಹಾಕಿ ಮತ ವಿಭಜನೆ ಆಗಬಾರದು ಅಂದಿದ್ದಾರೆ. वहाँ के लोगों में गुस्सा है, दोनों बातें सही है. कांग्रेस पार्टी ने मुसलमानों की हक तलफी की है, नाइंसाफ़ी की है, उनके हक को मारा है. और ये मौका था कि उसको ये हक दे करके वो और करीब करती मुसलमानों को, और उसने बजाय इसके कि और दूर कर दिया. रहा ये गुस्सा वहाँ के लोगों में, सिर्फ वहीं के लोगों में नहीं, पूरे मुल्क के मुसलमानों में, बिलखुसूस सूबे के मुसलमानों में गुस्सा है. और ये फितरी बात है, होना चाहिए. बिल्कुल हक बजानिब है, वो आज़ाद है. वोटर्स को अपना हक है कि वो अपना उम्मीदवार तय करें. अगर वो सब दो बातें हैं इसमें, नंबर 1 ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಪಕ್ಷೇತರ ಅಭ್ಯರ್ಥಿಗಳೇ ತಲೆನೋವಾಗಿ ಪರಿಣಮಿಸಿದ್ದಾರೆ. ಸಾದಿಕ್ ಪೈಲ್ವಾನ್ ಬಳಿಕ ಖಾದರ್ ಆದಿಲ್ ಬಾಷಾ ಮನವೊಲಿಕೆಗೆ ಕಸರತ್ತು ನಡೆಸಲಾಗಿದೆ. ಇವತ್ತು ಖಾದರ್ ಆದಿಲ್ ಬಾಷಾ ಮನೆಗೆ ಮೊಹಮ್ಮದ್ ನಲ್ಪಾಡ್ ಭೇಟಿ ನೀಡಿ ಮನವೊಲಿಕೆಗೆ ಯತ್ನಿಸಿದ್ದಾರೆ. ಆದರೆ ನಲ್ಪಾಡ್ ಮನವೊಲಿಕೆಯನ್ನ ಖಾದರ್ ನಿರಾಕರಿಸಿದ್ದಾರೆ. ಈ ವೇಳೆ ಆದಿಲ್ ಬೆಂಬಲಿತ ಮುಸ್ಲಿಂ ಮುಖಂಡ ಹಾಗೂ ನಲ್ಪಾಡ್ ನಡುವೆ ವಾಕ್ಸಮರ ನಡೆದಿದೆ. ಭೇಟಿ ಬಳಿಕ ಮಾತನಾಡಿದ ನಲ್ಪಾಡ್, ಸಮರ್ಥ್ ಗೆಲ್ಲೋದನ್ನ ಯಾರಿಗೂ ನಿಲ್ಲಿಸಲು ಆಗಲ್ಲ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಸಮರ್ಥ್ ಗೆಲುವು ಅಷ್ಟೇ ಖಚಿತ ಅಂತ ಹೇಳಿದ್ದಾರೆ. ಇಲ್ಲ, ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಬಂದಿದ್ದೆ. ಅವರು ನಮ್ಮ ಜೊತೆ ಕಾಂಗ್ರೆಸ್ ವಿರುದ್ಧ ಇಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಎಲ್ಲೂ ಕೂಡ ನಾನು ಅಪಪ್ರಚಾರ ಮಾಡಲ್ಲ. ನಾನು ಆಲ್ರೆಡಿ ನಾಮಿನೇಷನ್ ಹಾಕ್ಬಿಟ್ಟಿದ್ದೀನಿ, ಮುಂದಕ್ಕೆ ಹೋಗ್ತಾ ಇದ್ದೀನಿ, ಎಲೆಕ್ಷನ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ವಿರುದ್ಧ ಮಾಡಲ್ಲ, ನಾನು ನಿಮ್ಮ ವಿರುದ್ಧ ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ತಮ್ಮ ಇದ್ದಂಗೆ ಬರಬೇಕು, ನಮ್ಮ ಜೊತೆ ಸೇರ್ಕೊಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ಕೂಡಿಸಿ ಕೇಳ್ತಾ ಇದ್ದೀರಾ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನು ಎತ್ತಿಡೋ ಕೆಲಸ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ನಮ್ಮ DK ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಆದಿಲ್ ಹತ್ರ ಕೇಳ್ಕೊಂಡಿದ್ವಿ. ಬೈ ಎಲೆಕ್ಷನ್ನಲ್ಲಿ ಸಚಿವ ಜಮೀರ್ ಅಹ್ಮದ್ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 5ರಿಂದ ಏಪ್ರಿಲ್ 7ರವರೆಗೆ ಜಮೀರ್ ಪ್ರಚಾರ ಕೈಗೊಳ್ಳಲಿದ್ದಾರೆ. ಏಪ್ರಿಲ್ 5ರಂದು ದಾವಣಗೆರೆಯಲ್ಲಿ ಪ್ರಚಾರ ಮಾಡಲಿದ್ದಾರೆ. ಏಪ್ರಿಲ್ 6 ಮತ್ತು 7ರಂದು ಬಾಗಲಕೋಟೆಯಲ್ಲಿ ಪ್ರಚಾರ ಕೈಗೊಳ್ಳಲಿದ್ದಾರೆ. ಏಪ್ರಿಲ್ 4ರವರೆಗೆ ಕೇರಳದಲ್ಲಿ ಜಮೀರ್ ಪ್ರಚಾರ ಮಾಡ್ತಾ ಇದ್ದು, ಹೀಗಾಗಿ ದಾವಣಗೆರೆಯಲ್ಲಿ ಒಂದು ದಿನ ಪ್ರಚಾರ ಮಾಡಲಿದ್ದಾರೆ. ಜಮೀರ್ ಅಹ್ಮದ್ ದಾವಣಗೆರೆ ಪ್ರಚಾರದ ವಿಚಾರವಾಗಿ ಮಾತಾಡಿರೋ DCM DK ಶಿವಕುಮಾರ್, ಜಮೀರ್ ಪ್ರಚಾರಕ್ಕೆ ಬರ್ತಾರೆ, ಎಲ್ಲರೂ ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಎಲ್ಲ ಬರ್ತಾರೆ ನಡಿಯಪ್ಪ, ಅವ್ರ ಡ್ಯೂಟಿ ಬೇರೆ ಎಲ್ಲ ಡ್ಯೂಟಿ ಕೊಟ್ಟಿದ್ದೀವಿ, ಎಲ್ಲ ಮೇಲೆ ಲಾಸ್ಟ್ಗೆ ಬರ್ತಾರೆ. ಎಲ್ಲ ಬರ್ತಾರೆ ನಡಿಯಪ್ಪ, ಅವ್ರ ಡ್ಯೂಟಿ ಬೇರೆ ಎಲ್ಲ ಡ್ಯೂಟಿ ಕೊಟ್ಟಿದ್ದೀವಿ, ಎಲ್ಲ ಮೇಲೆ ಲಾಸ್ಟ್ಗೆ ಬರ್ತಾರೆ. ಎಲ್ಲ ಬರ್ತಾರೆ ನಡಿಯಪ್ಪ, ಅವ್ರ ಡ್ಯೂಟಿ ಬೇರೆ ಎಲ್ಲ ಡ್ಯೂಟಿ ಕೊಟ್ಟಿದ್ದೀವಿ, ಎಲ್ಲ ಮೇಲೆ ಲಾಸ್ಟ್ಗೆ ಬರ್ತಾರೆ. ದಾವಣಗೆರೆ ಬೈ ಎಲೆಕ್ಷನ್ ರಣಾಂಗಣ ರಂಗೇರಿದ್ದು, ದಾವಣಗೆರೆ ನಗರಕ್ಕೆ DCM DK ಶಿವಕುಮಾರ್ ಹಾಗೂ ರಣದೀಪ್ ಸುರ್ಜೇವಾಲಾ ಆಗಮಿಸಿದ್ದಾರೆ. ವಿಶೇಷ ಹೆಲಿಕಾಪ್ಟರ್ ಮೂಲಕ ಇಬ್ಬರು ನಾಯಕರು ಆಗಮಿಸಿದ್ದು, ಇವತ್ತು ಸ್ಥಳೀಯ ನಾಯಕರೊಂದಿಗೆ ಮಹತ್ವದ ಚರ್ಚೆ ನಡೆಸುವ ಸಾಧ್ಯತೆ ಇದೆ.
ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡುತ್ತಿದ್ದು ಆಲಮಟ್ಟಿಯಿಂದ ಮುಗಳೊಳ್ಳಿ ಗ್ರಾಮಕ್ಕೆ ಬಂದಿರೋ ಸಿಎಂ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರ ಮಾಡುತ್ತಿದ್ದಾರೆ. ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಇದೇ ವೇಳೆ ಮಾತಾಡಿರುವ ಸಿಎಂ ಸಿದ್ದರಾಮಯ್ಯ, ನಾನು ಶಾಸ್ತ್ರ ಹೇಳುವವನಲ್ಲ, ಆದರೆ ಕಾಂಗ್ರೆಸ್ ಅಭ್ಯರ್ಥಿ 100ಕ್ಕೆ 100ರಷ್ಟು ಗೆಲ್ತಾರೆ. ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದಂತೆ ದಾವಣಗೆರೆಯಲ್ಲೂ ಪ್ರಚಾರ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಂತೆ ಮೃತರ ಕುಟುಂಬಕ್ಕೆ ಟಿಕೆಟ್ ಕೊಡಲಾಗಿದೆ. ಕ್ಷೇತ್ರದಲ್ಲಿ ಉತ್ತಮ ವಾತಾವರಣ ಇದೆ. ಕಾಂಗ್ರೆಸ್ ಗೆಲ್ಲಿಸಲು ಬಿಜೆಪಿಯೇ ಕೆಲಸ ಮಾಡ್ತಿದೆ ಅಂತ ಹೇಳಿದ್ದಾರೆ. ವಾತಾವರಣ ಚೆನ್ನಾಗಿದೆ. ನಮ್ಮ ಮದುವೆಗೆ ಸ್ಪಂದಿಸ್ತಾ ಇದ್ದಾರೆ. ಅವ್ರ ಮಗನಿಗೆ ನಾವು ಗೆಲ್ತಾರೆ ಅಂತ ಇಲ್ಲಿ ಮಗನಿಗೆ ಅಲ್ಲಿ ಮೊಮ್ಮಗನಿಗೆ ಇಬ್ಬರು ಮನೆ ಕಳಿಸ್ತಾರೆ ಅಂತ ಹೇಳ್ಕೊಂಡು ಮನೆ ಅದು ಕಾಂಗ್ರೆಸ್ನ ಪದ್ಧತಿ. ಯಾರು ಸತ್ತಿರ್ತಾರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ದಾವಣಗೆರೆಯಲ್ಲೂ ಶಿವಶಂಕರ ಪ್ರಸಾದ್ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟರು. ಹಾಗೆಯೇ ಇಲ್ಲಿ ಎಚ್.ವೈ. ಮೇಟಿಯವರು ಕಾರವಾರ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟರು. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ನಗರ ಪ್ರದೇಶದಲ್ಲಿ ಪ್ರಚಾರ ಮಾಡಲಾಗ್ತಾ ಇದ್ದು, ಬಿಜೆಪಿ ಅಭ್ಯರ್ಥಿ ಪರ ಶಾಸಕ ಸಿದ್ದು ಸವದಿ, ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರಚಾರಕ್ಕಿಳಿದಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಅವರ ಚೇಲಾಗಳು ಧಮ್ಕಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪಿಸಿದರು. ಅಲ್ಲದೆ ಸೋಲಿನ ಭೀತಿಯಿಂದ 5 ದಿನ ಸಿಎಂ ಪ್ರಚಾರ ಮಾಡ್ತಿದ್ದಾರೆ. ಇದು ಮಧ್ಯಂತರ ಚುನಾವಣೆ. ಸೋಲಿನ ಭೀತಿ ಕಾಂಗ್ರೆಸ್ಗಿದೆ. ಎಲೆಕ್ಷನ್ನಲ್ಲಿ ಸೋತ್ರೆ ಸಿಎಂ ಸ್ಥಾನದಿಂದ ತೆಗೆದುಹಾಕ್ತಾರೆ. ಸಿಎಂ ಕುರ್ಚಿಯಲ್ಲಿ ಡಿಕೆಶಿ ತಂದು ಕೂರಿಸ್ತಾರೆ ಅಂತ ಸಿಎಂ ಅಂದ್ಕೊಂಡಿದ್ದಾರೆ. ಹಾಗಾಗಿ 5 ದಿನಗಳ ಕಾಲ ಪ್ರಚಾರ ಮಾಡ್ತಿದ್ದಾರೆ. ಆಡಳಿತ ಯಂತ್ರವನ್ನ ಎರಡೂ ಕ್ಷೇತ್ರದಲ್ಲಿ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅಂತ ಹೇಳಿದರು. ಸೋಲಿನ ಭೀತಿಯಿಂದ ಎಲ್ಲಿ ನನ್ನ ಸರ್ಕಾರಕ್ಕೆ ಆಪತ್ತು ಬರುತ್ತೋ, ಸೋತ್ರೆ ಎಲ್ಲಿ ಡಿ.ಕೆ. ಶಿವಕುಮಾರ್ ನನ್ನನ್ನು ತೆಗೆದು ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಆ ಭೀತಿಯಿಂದ 5 ದಿನಗಳು ಇಲ್ಲಿ ಠಿಕಾಣಿ. ಒಬ್ಬ ಮುಖ್ಯಮಂತ್ರಿ ಇಷ್ಟೊಂದು ಆಡಳಿತ ವ್ಯವಸ್ಥೆಯನ್ನ ತನ್ನ ಹಿಂದೆ ಇಟ್ಕೊಂಡು 5 ದಿನ ಇಲ್ಲಿ ಇರಬೇಕು ಅಂತ ಅವ್ರಿಗೆ ಯಾಕೆ ಅನ್ಸಿರ್ಬೇಕು? ಇಡೀ ಸರ್ಕಾರ. ದಾವಣಗೆರೆ ಬೈ ಎಲೆಕ್ಷನ್ ಹಿನ್ನೆಲೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ತಮ್ಮ ಪ್ರಣಾಳಿಕೆಯಲ್ಲಿ ಜನರಿಗೆ 12 ಭರವಸೆಗಳನ್ನು ಕೊಟ್ಟಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತಾಡಿರುವ ಆರ್ ಅಶೋಕ್, ದಾವಣಗೆರೆ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡುವ ಗುರಿ ಇದೆ. ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಲಾಗುತ್ತೆ. ಕಾಂಗ್ರೆಸ್ನವರು ಮುಸ್ಲಿಮರಿಗೆ ತಣ್ಣೀರೆರಚಿದ್ದಾರೆ. ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ಅವಕಾಶವೇ ಇಲ್ಲದಂತಾಗುತ್ತೆ. ಒಂದೇ ಮನೆಯಲ್ಲಿ 3 ಜನ ಅಧಿಕಾರದಲ್ಲಿ ಇದ್ರೆ ದರ್ಪ ಹೆಚ್ಚುತ್ತೆ. ಸರ್ವಾಧಿಕಾರವನ್ನು ಧಿಕ್ಕರಿಸಿ ಶ್ರೀನಿವಾಸ ದಾಸಕರಿಯಪ್ಪಗೆ ಮತ ಹಾಕಿ ಅಂತ ಆರ್ ಅಶೋಕ್ ಮನವಿ ಮಾಡಿದ್ದಾರೆ. ಜನ ಅರ್ಥ ಮಾಡ್ಕೊಳ್ಳಿ. ಡೆವಲಪ್ಮೆಂಟ್ ನಮಗೆ ಜನಕ್ಕೆ ಏನು ಬೇಕಾಗಿರೋದು ಅಭಿವೃದ್ಧಿ ಆಗಬೇಕು. ಜನ ಹೋದಾಗ ರೆಸ್ಪಾಂಡ್ ಮಾಡಬೇಕು, ವಿನಯದಿಂದ ರೆಸ್ಪಾಂಡ್ ಮಾಡಬೇಕು. ಆ ಥರದ ವ್ಯವಹಾರ ಇದೆಯಾ ಇವ್ರ ಹತ್ರ? ಏನೂ ಇಲ್ಲ. ಒಂದೇ ಮನೆಯಲ್ಲಿ 3 ಜನ ಇದ್ದರೆ ಅಧಿಕಾರದ ದರ್ಪ ಜಾಸ್ತಿ ಆಗ್ತೈತೆ, ಇನ್ನಷ್ಟು ದೌರ್ಜನ್ಯ ಜಾಸ್ತಿ ಆಗ್ತೈತೆ, ಕಾರ್ಯಕರ್ತರ ಮಾತಾಡುವಂಥ ಸ್ಟೈಲು ಚೇಂಜ್ ಆಗೋತದೆ. ನಾಳೆ ಲಿಂಗೈಕ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 119ನೇ ಜನ್ಮ ದಿನೋತ್ಸವ ಹಿನ್ನೆಲೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೇಟಿ ನೀಡಿ ಶ್ರೀಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಶ್ರೀಗಳನ್ನು ಭೇಟಿ ಮಾಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಭೂಸ್ವಾಧೀನಕ್ಕೆ ವಿರೋಧಿಸಿ ಸರ್ಕಾರದ ವಿರುದ್ಧ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ ಮಾಡಲಾಗುತ್ತಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡ ಬೆಳವಂಗಲ, ಚಿಕ್ಕ ಬೆಳವಂಗಲ, ಸೊನ್ನೇನಹಳ್ಳಿ, ನಾರನಹಳ್ಳಿ, ರಾಂಪುರ ಗ್ರಾಮಗಳ ಭೂಸ್ವಾಧೀನಕ್ಕೆ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಇದನ್ನು ವಿರೋಧಿಸಿ 100ಕ್ಕೂ ಹೆಚ್ಚು ರೈತರು ಟ್ರ್ಯಾಕ್ಟರ್ ರ್ಯಾಲಿ ಮಾಡುತ್ತಿದ್ದಾರೆ. ದೊಡ್ಡ ಬೆಳವಂಗಲದಿಂದ ತಾಲೂಕು ಕಚೇರಿವರೆಗೆ ರ್ಯಾಲಿ ಮಾಡಲಿದ್ದು, ತಾಲೂಕು ಕಚೇರಿಗೆ ರೈತರು ಮುತ್ತಿಗೆ ಹಾಕಲಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಮ್ಯಾಚ್ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಲವರ ಮೊಬೈಲ್ ಕಳ್ಳತನವಾಗಿತ್ತು. ಈ ಘಟನೆ ಹಿನ್ನೆಲೆ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸರಿಂದ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳ ಪೈಕಿ ಓರ್ವ ಅಪ್ರಾಪ್ತ ಇದ್ದು ಹೊರ ರಾಜ್ಯದಿಂದ ಬಂದು ಕಳ್ಳತನ ಮಾಡಿರುವುದು ಪತ್ತೆಯಾಗಿದೆ. ಆರೋಪಿಗಳಿಂದ ಇದುವರೆಗೂ 21 ಮೊಬೈಲ್ ಜಪ್ತಿ ಮಾಡಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.
ಇನ್ನು ವಿಜಯನಗರದಲ್ಲೂ ಹೊಸಪೇಟೆ ಪಟ್ಟಣ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಕೊಪ್ಪಳದ ಮುನಿರಾಬಾದ್ ನಿವಾಸಿ ಮೆಹಬೂಬ್ ಬಂಧಿತ ಆರೋಪಿಯಾಗಿದ್ದು, ಬಂಧಿತ ಆರೋಪಿಯಿಂದ 12,81,000 ಮೌಲ್ಯದ 14 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಹುಭಾಷಾ ನಟ ರಾಜಕಾರಣಿ ಪ್ರಕಾಶ್ ರಾಜ್ ತಾಯಿ ಸ್ವರ್ಣಲತಾ ನಿಧನರಾಗಿದ್ದು, ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಹೈದರಾಬಾದ್ನಲ್ಲಿ ನಿಧನರಾದ ಸ್ವರ್ಣಲತಾ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ಕರೆತರಲಾಗಿತ್ತು. ಶಾಂತಿನಗರದ ಸೆಂಟ್ ಮೈಕಲ್ ಚರ್ಚ್ನಲ್ಲಿ ಅಂತಿಮ ವಿಧಿವಿಧಾನ ಮಾಡಿ ನಂತರ ಆಡುಗೋಡಿ ಕ್ರಿಶ್ಚಿಯನ್ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ತಾಯಿಯನ್ನ ಕಳೆದುಕೊಂಡು ಪ್ರಕಾಶ್ ರೈ ಹಾಗೂ ಅವರ ಮಗ ಕಣ್ಣೀರು ಹಾಕಿದ್ದಾರೆ. ಸ್ಯಾಂಡಲ್ವುಡ್ನ ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ಇವತ್ತು ಹುಟ್ಟುಹಬ್ಬ ಸಂಭ್ರಮದಲ್ಲಿದ್ದು, ಫ್ಯಾಮಿಲಿ ಹಾಗೂ ಸ್ನೇಹಿತರ ಜೊತೆಗೆ ರಕ್ಷಿತಾ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಬರ್ತ್ಡೇ ಸಂಭ್ರಮಿಸಿ ತಮ್ಮನ ಹೊಸ ಸಿನಿಮಾ ರಕ್ಷಿತಾ ಅನೌನ್ಸ್ ಮಾಡಿದ್ದಾರೆ. ರಕ್ಷಿತಾ ಅಭಿನಯದ ತೆಲುಗಿನ ಮೊದಲ ಚಿತ್ರಕ್ಕೆ ಈಡಿಯಟ್ ಅನ್ನೋ ಟೈಟಲ್ ಇತ್ತು. ಇದೀಗ ರಾಣಾ ಅಭಿನಯದ ಸಿನಿಮಾಗೂ ಈಡಿಯಟ್ ಟೈಟಲ್ ಇಡಲಾಗಿದ್ದು, ಜೋಗಿ ಪ್ರೇಮ್ ಶಿಷ್ಯ ಮಂಜುನಾಥ್ ನಿರ್ದೇಶನದಲ್ಲಿ ಸಿನಿಮಾ ಮೂಡಿಬರಲಿದೆ.